ಇವತ್ತು ಬೆಳಿಗ್ಗೆ ಕೊಲ್ಲೂರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇನೆ. ಅದು ನನ್ನ ವೈಯಕ್ತಿಕ, ದಿಸ್ ಈಸ್ ನಾಟ್ ಅಫಿಷಿಯಲ್, ನನ್ನ ವೈಯಕ್ತಿಕವಾದಂಥ ವಿಚಾರ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ದೇವಸ್ಥಾನಕ್ಕೆ ಹೋಗುವುದು ನಮ್ಮ ಸಂಪ್ರದಾಯ. ಹಾಗಾಗಿ ಮೂಕಾಂಬಿಕಾ ತಾಯಿಗೆ ನಮಸ್ಕಾರ ಹಾಕಿ ಬಂದಿದ್ದೇನೆ. ಯಾಕೆ ಏನು ಅವೆಲ್ಲ ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ಖಂಡಿತವಾಗಿ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರಾವಳಿಯಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳ ಆಧಾರದ ಮೇಲೆ ನಾವು ತೀರ್ಮಾನ ತಗೊಂಡಿದ್ದೇವಿನ ಯಾವುದೇ ಜಿಲ್ಲೆಯನ್ನು ಈ ರೀತಿ ನಾವು ಬಿಂಬಿಸಬೇಕು ಅಂಥೇಳಿ ನಾವು ಮಾಡಿಲ್ಲ. ಅದರ ಅಗತ್ಯತೆಯೂ ಕೂಡ ಬರಬಾರ್ದು ಅಂತಕ್ಕಂಥದ್ದನ್ನು ಹೇಳಿದ್ದೇನೆ ನಿನ್ನೆ. ನಾನು ಸಾರ್ವಜನಿಕ ವಲಯದಲ್ಲಿ ಜನಸಮುದಾಯಕ್ಕೆ ವಿನಂತಿ ಮಾಡಿದ್ದೇನೆ, ಈ ಫೋರ್ಸ್ ನಿಮಗೆ ಉಪಯೋಗ ಆಗದೇ ಇರಾಗಿ ನೋಡ್ಕೊಳ್ಳಿ ಅಂತ. ಅಂದರೆ ಯಾವುದೇ ಘಟನೆಗಳು ಕೋಮುವಾದಕ್ಕೆ ಸಂಬಂಧಪಟ್ಟ ಘಟನೆಗಳನ್ನು ಮಾಡದೆ ಹೋದರೆ ಅದರ ಅಗತ್ಯತೆ ಬರೋದಿಲ್ಲ. ಅದಕ್ಕೆ ನಾನು ನಿನ್ನೆ ಉದ್ಘಾಟನೆಯಲ್ಲಿ ಹೇಳಿರ್ತಕ್ಕಂಥದ್ದು, ಒಂದು ವೇಳೆ ಈ ಅಗತ್ಯ ಇದೆ ಇಲ್ಲ ಅನ್ನೋದನ್ನು ನೀವೇ ತೀರ್ಮಾನ ಮಾಡಬೇಕು ಅಂತೇಳಿ. ಅಂದರೆ ಇದರ ಅಗತ್ಯತೆ ಬರದೇ ಹೋದರೆ ಕೋಮುವಾದ ಕಡಿಮೆ ಆಗಿದೆ ಅಥವಾ ನಾನು ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ ಅಂತ ಅರ್ಥ ಅಲ್ವಾ? ಅದು ಪ್ರಶ್ನೆನೇ ಬರೋದಿಲ್ಲ ಇದು. ಹಾಗಾಗಿ ನಾವೀಗ ANF ಮಾಡಿದ್ವಿ. ANF ಇಲ್ಲಿ ಕಾರ್ಕಳದಲ್ಲಿ ANF ಹೆಡ್ ಕ್ವಾರ್ಟರ್ಸ್ ಮಾಡಿದ್ದು. ಉಡುಪಿಗೆ ಘನತೆ ಕಡಿಮೆ ಆಯಿತಾ? ಎಷ್ಟು ನಕ್ಸಲರು ಎಷ್ಟು ಜನರನ್ನು ಹತ್ಯೆ ಮಾಡಿದರು, ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂದು ಸಂದರ್ಭದಲ್ಲಿ. ಹಾಗಾಗಿ ನಾವು ANF-ಅನ್ನು ಇಲ್ಲೇ ಪ್ಲೇಸ್ ಮಾಡಿದ್ದು. ಉಡುಪಿ ಜಿಲ್ಲೆಗೆ ಅಥವಾ ಉಡುಪಿ ಜನಸಮುದಾಯಕ್ಕೆ ಯಾವುದೂ ಕೂಡ ಘನತೆಗೆ ಧಕ್ಕೆ ಆಗಿರಲಿಲ್ಲ. ಪೊಲೀಸ್ ಅವ್ರ ಕೆಲಸ ಮಾಡಿದ್ರೆ, ಈಗ ಪೊಲೀಸ್ನ ಇಟ್ಟಿದ್ದೇವೆ ನಾವು. ಪೊಲೀಸ್ ಇದೆ ಅಂದಾಕ್ಷಣಕ್ಕೆ ಘನತೆಗೆ ಧಕ್ಕೆ ಆಗುತ್ತಾ? ಕಾನೂನು ವ್ಯವಸ್ಥೆಯನ್ನು ಸುರಕ್ಷಿತ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ದೇಶದಲ್ಲಿ ಪೊಲೀಸ್ ಇದೆ. ಪೊಲೀಸ್ ಇದ್ದಾಕ್ಷಣಕ್ಕೆ ನಮಗೆ ಯಾವುದೇ ಅವಮಾನ ಆಗೋದಿಲ್ಲ. ಯಾವಾಗಿಂದ ಸರ್ ಇದು ಕಾರ್ಯಾಚರಣೆ ಆಗುವಂಥದ್ದು? ಪ್ರಾರಂಭ ಆಯ್ತಲ್ಲ, ನಿನ್ನೆಯಿಂದನೇ ಪ್ರಾರಂಭ. ಅದೆಲ್ಲ ಶೆಡ್ಯೂಲ್ ಕೊಟ್ಟಿದ್ದಾರೆ ಅವರು. ಯಾರು ನಮ್ಮ ಕಮಿಷನರ್ಗೆ ಮಂಗಳೂರಿನಲ್ಲಿ ಅವರು ನೋಡ್ಕೊಳ್ತಾರೆ. IG ಅವರು 3 ಜಿಲ್ಲೆಗಳನ್ನು ಕೂಡ ಮಾನಿಟರ್ ಮಾಡ್ತಾರೆ. ಅವರಿಗೆ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅವ್ರ ಜೊತೆಯಲ್ಲಿ ಅನ್ನೋದನ್ನು ಅವರ SOP ಇದೆ, ಅದ್ರ ಪ್ರಕಾರ ಮಾಡ್ತಾರೆ. ಬರೀ ಈ 3 ಜಿಲ್ಲೆಗೆ ಸರ್ ರಾಜ್ಯಾದ್ಯಂತ ಏನಾದರೂ ವಿಸ್ತಾರ ಮಾಡುವಂಥ ಇದೇನಿದೆ ಸರ್? 3 ಜಿಲ್ಲೆಗೆ ಮಾತ್ರ ಈ ಸಂದರ್ಭದಲ್ಲಿ. ಬೇರೆ ರಾಜ್ಯದ ಜಿಲ್ಲೆಗಳಲ್ಲಿ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಅಗತ್ಯ ಬಿದ್ದರೆ ಖಂಡಿತವಾಗಿ ಅಲ್ಲಿಗೂ ಕೂಡ ಮಾಡಬೇಕಾಗ್ತದೆ. ಇದು ಜಾತಿ ಜನಗಣತಿ ವಿಚಾರದಲ್ಲಿ ಸರ್ ಪುನಃ ಬೇಕಿತ್ತ ಅನ್ನುವಂಥದ್ದು ಭಾಳಷ್ಟು ಪ್ರಶ್ನೆ. ಮತ್ತೊಂದು CM ಇಬ್ರಾಹಿಂ ಅವರೇ ಹೇಳಿರುವಂಥದ್ದು, ಇದು ಮ್ಯಾನ್ ಪವರ್ ಮನಿ ಪವರ್ ಎಲ್ಲ ವೇಸ್ಟ್ ಆಗುತ್ತೆ, ಎರಡೇ ವೇಸ್ಟ್ ಆಗಿದೆ, ಇನ್ನಷ್ಟು ವೇಸ್ಟ್ ಆಗುತ್ತೆ ಅನ್ನೋಂಥದ್ದು ಅನಿವಾರ್ಯ. ನಾನು ಬೇರೆಯವರ ಹೇಳಿಕೆಗೆ ನಾನು ಉತ್ತರ ಕೊಡೋದಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಸಂಪುಟ ತೀರ್ಮಾನ ಮಾಡಿದೆ. ಅದಕ್ಕೆ ಕಾರಣಗಳನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು, ಅನೇಕ ಜನಾಭಿಪ್ರಾಯದಲ್ಲಿ ಅನೇಕ ಸಮುದಾಯಗಳು, ಅನೇಕ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಈ ನೀವು ಮಾಡಿರ್ತಕ್ಕಂಥ ಜಾತಿ ಜನಗಣತಿ ಅನೇಕ ಸಮುದಾಯಗಳ ಅಂಕಿಅಂಶಗಳು ಸರಿಯಾಗಿಲ್ಲ. ನಾವು 4 ಲಕ್ಷ ಇದ್ದೇವೆ, ನೀವು 3.5 ಲಕ್ಷ ಇದ್ದೇವೆ ಅನ್ನೋ ಉದಾಹರಣೆಗೆ ಹೇಳ್ತೇನೆ. ಆ ರೀತಿ ಕಡಿಮೆ ಇದೆ ನಮ್ಮ ಜನಸಂಖ್ಯೆ, ಹೆಚ್ಚಿದ್ದೇವೆ ನಾವು ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಆಮೇಲೆ ಎರಡನೇ ಕಾರಣ ಏನು ಅಂತೇಳಿದರೆ, ಇದು 10 ವರ್ಷ ಹಳೆಯ ಡೇಟಾ ಇದೆ. 10 ವರ್ಷದ ಹಿಂದೆ ನಾವು ಎನ್ಯುಮರೇಷನ್ ಮಾಡಿದ್ದದ್ದು. ಹಾಗಾಗಿ ಈಗ ಸುಮಾರು 1.5 ಕೋಟಿ ಜನಸಂಖ್ಯೆ ಆ್ಯಡ್ ಆಗಿದೆ. ಅದನ್ನು ಕೂಡ ನೀವು ಗಣನೆಗೆ ತಗೊಂಡು ನೀವು ತೀರ್ಮಾನ ಮಾಡಿ ಹಾಗೆ ಅಂತೇಳಿ ಅನೇಕ ಜನ ಸಲಹೆಗಳನ್ನು ಕೊಟ್ಟಿದ್ದರು. ಅದನ್ನು ಪರಿಗಣಿಸಿ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಜನರ ಸಲಹೆ ಪರಿಗಣಿಸಿ ಅಲ್ಲ, ನಿಮ್ಮ ಹೈಕಮಾಂಡ್ ಸಲಹೆ ಪರಿಗಣಿಸಿ ಅದು ಕೂಡ ಇದೆ. ಹೈಕಮಾಂಡ್ನವರು ಅದೇ ನಮ್ಮ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡೇ ಹೈಕಮಾಂಡ್ ಹೇಳಿರೋದು. ಅಲ್ಲ, ಆದರೆ ಅದನ್ನು ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದ್ದೀವಿ ಅಂತ ಕಾಂತರಾಜ್ ಅವರು ಹೇಳಿದ್ದಾರೆ, ಆಮೇಲೆ ಹೆಗ್ಡೆ ಅವರು ಹೇಳಿದ್ದಾರೆ. ಹಾಗಾಗಿ ಅದನ್ನು ಈಗ ಮೂಲೆ ಗುಂಪಾದಾಗಿಲ್ವಾ? ಅದು ಇಲ್ಲ, ಮೂಲೆ ಗುಂಪು ಆಗೋದಿಲ್ಲ. ವೈಜ್ಞಾನಿಕವಾಗಿ ಅವರೇನು ಫೌಂಡೇಶನ್ ಹಾಕಿದ್ದಾರೆ, ತಳಪಾಯ ಹಾಕಿದ್ದಾರೆ, ಅಡಿಪಾಯ ಹಾಕಿದ್ದಾರೆ, ಅದರ ಆಧಾರದ ಮೇಲೆ ನಾವು ಮುಂದುವರಿಸ್ತೀವಿ. ಯಾಕೆಂದರೆ ಈಗ 1.5 ಕೋಟಿ ಜನ ಆ್ಯಡ್ ಆಗಿದ್ದಾರಲ್ವ, ಆ 1.5 ಕೋಟಿ ಜನರನ್ನು ಕೂಡ ನಾವು ಅದಕ್ಕೆ ಸೇರಿಸ್ಕೋಬೇಕಲ್ವಾ. ವೈಜ್ಞಾನಿಕವಾಗಿ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳೇ ಇಲ್ಲ.
ವೈಜ್ಞಾನಿಕವಾಗಿ ಮಾಡಿದ್ದು ಈ 1.5 ಕೋಟಿ ಜನ ಆ್ಯಡ್ ಆಗಿರೋದನ್ನು ಕೂಡ ಸೇರಿಸಬೇಕು ಅಂತ ಅಷ್ಟೇ. ಅಂದ್ರೆ ಈಗ ಬರೇ ಗಣತಿ ಮಾತ್ರ ನಡೀತದ, ಉಳಿದದ್ದು ಹಿಂದಿನ ಅಂಕೆ ಇಲ್ಲ, ಗಣತಿ ಮಾತ್ರ. ನೋಡಿ, ನಾವು ಮಾಡಿರ್ತಕ್ಕಂಥದ್ದು ಅವರ ಸ್ಥಿತಿಗತಿಗಳನ್ನು, ಜನಸಮುದಾಯದ ಸ್ಥಿತಿಗಳನ್ನು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅಸೆಸ್ ಮಾಡಿದ್ದೇವೆ. ಆ ವರದಿಯಲ್ಲಿ ಒಂದು ಏನು ಹೇಳಿದ್ದಾರೆ ಅಂತೇಳಿದರೆ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಅಥವಾ ನ್ಯಾಯಸಮ್ಮತವಾಗಿ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಈಗ ಸೆನ್ಸಸನ್ನು ಪ್ರಾರಂಭ ಮಾಡ್ತಾರೆ, ಆದ್ದರಿಂದ ನೀವು ಯಾಕೆ ಮತ್ತೆ ಮಾಡ್ತೀರಿ ಎನ್ನುವ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಅದರಲ್ಲಿ ನಾವು ಹೇಳ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಥವಾ ಆರ್ಥಿಕವಾಗಿ ಮಾಡ್ತಾ ಇಲ್ಲ, ಓನ್ಲಿ ಅವರು ಸೆನ್ಸಸ್ ಮಾತ್ರ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಶೈಕ್ಷಣಿಕವಾಗಿ ಮಾಡ್ತಾ ಇದೆ, ಸಾಮಾಜಿಕವಾಗಿಯೂ ಮಾಡ್ತಾ ಇದೆ. ಅಂದ್ರೆ ಇದಕ್ಕೆ ಹೈಲೈಟ್ ಆಗುತ್ತೆ ಮೊದಲಿನ ಹಾಗೆ. ಹೌದಲ್ಲ, ಜಾತಿ ಗಣತಿ ಅಥವಾ ಇದಕ್ಕಿಂತ ಅದರ ಜೊತೆಗೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಅಂತ ಒಂದು, ಅದರ ಜೊತೆಯಾಗಿ ಅಂಕಿಅಂಶಗಳನ್ನು ಕೂಡ ತರಬೇಕು ಅಂತಕ್ಕಂಥದ್ದು ಒಂದು. ಭಾಳ ಎರಡು ಭಾಳ ಮುಖ್ಯವಾದಂಥ